ಹೊಸಪೇಟೆ ಟ್ರ್ಯಾಕ್ಟರ್ಗೆ ಹಿಂದೆಯಿಂದ ಬಂದು ಟ್ಯಾಂಕರ್ ಲಾರಿ ಗುದ್ದಿದೆ. ಇದರಿಂದ ಸೇತುವೆಯಿಂದ ಕೆಳಗಡೆ ಟ್ರಾಕ್ಟರ್ ಒಂದು ಬ್ರಿಡ್ಜ್ ಮೇಲಿಂದ ಕೆಳಗೆ ಬಿದ್ದಿದೆ. 6 ಜನ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದೆ. 10ಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯ ಆಗಿದೆ. ವಿಜಯನಗರ ಜಿಲ್ಲೆ ಮತ್ತು ಕೊಪ್ಪಳ ಜಿಲ್ಲೆಯ ಬಾರ್ಡರ್ ನಡುವಿನ ರಾಷ್ಟ್ರೀಯ ಹೆದ್ದಾರಿ 50 ರಟಿಬಿ ಡ್ಯಾಂ ಬಳಿ ಈ ಘಟನೆ ನಡೆದಿದೆ. ಮೃತರನ್ನ ಸಂಡೂರು ತಾಲೂಕಿನ ಯಶವಂತನಗರ, ಕೂಡ್ಲಿಗಿ ತಾಲೂಕಿನ ಮಲ್ಲಾನಾಯಕನಹಳ್ಳಿ ಗ್ರಾಮದ ನಿವಾಸಿಗಳು ಅಂತ ಗುರುತಿಸಲಾಗಿದೆ. ಕೆಂಚಪ್ಪ 35, ಮಹಾಂತೇಶ್ 18, ಭರತ್ 01, ಮಾರೇಶ್ 12 ಹಾಗೂ ಗೌರಮ್ಮ ಮೃತರು ಅಂತ ಗುರುತಿಸಲಾಗಿದೆ. 10ಕ್ಕೂ ಅಧಿಕ ಗಾಯಾಳುಗಳನ್ನು ಹೊಸಪೇಟೆ ಸರ್ಕಾರಿ ಆಸ್ಪತ್ರೆ, ಕೊಪ್ಪಳ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಪಲ್ಟಿಯಾದ ಟ್ರ್ಯಾಕ್ಟರ್ನಲ್ಲಿದ್ದವರು ಹೊಸಪೇಟೆಯಿಂದ ಹುಲಿಗೆಮ್ಮನ ಗುಡ್ಡಕ್ಕೆ ತೆರಳುತ್ತಿದ್ದರು ಎನ್ನಲಾಗಿದೆ. ಈ ವೇಳೆ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಟ್ರ್ಯಾಕ್ಟರ್ ಸಾಗುವಾಗ ಹಿಂಬದಿಯಿಂದ ಸ್ಪೀಡಾಗಿ ಬಂದ ಲಾರಿ ಗುದ್ದಿದೆ. ಇದರಿಂದ ಸರಿ ಸುಮಾರು 25ಕ್ಕೂ ಅಧಿಕ ಅಡಿ ಎತ್ತರದ ಬ್ರಿಡ್ಜ್ನಿಂದ ಟ್ರ್ಯಾಕ್ಟರ್ ನೆಲಕ್ಕೆ ಅಪ್ಪಳಿಸಿ ನಡೆಯಬಾರದ ದುರ್ಘಟನೆ ನಡೆದು ಹೋಗಿದೆ. ಇನ್ನು ಘಟನಾ ಸ್ಥಳಕ್ಕೆ ವಿಜಯನಗರ ಎಸ್ಪಿ ಜಾಹ್ನವಿ, ಕೊಪ್ಪಳ ಎಸ್ಪಿ ರಾಮ್ ಅರಸಿದ್ದಿ ಭೇಟಿ ನೀಡಿ ಮೃತದೇಹ ಹೊರತೆಗೆಯೋದು, ಗಾಯಾಳುಗಳನ್ನು ಆಸ್ಪತ್ರೆಗೆ ಸೇರಿಸುವ ಕೆಲಸ ಮಾಡಿದರು. ಜೊತೆಗೆ ಹೊಸಪೇಟೆ 100 ಹಾಸಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳಿಗೆ ಧೈರ್ಯ ತುಂಬಿದ್ರು. ಅಪಘಾತ ವೇಳೆ ಹೆಂಡತಿ, ಮಗನನ್ನ ಕಳೆದುಕೊಂಡ ತಂದೆ ಮಲ್ಲೇಶ್ ರೋದನೆ ಮಾಡ್ತಿರೋದನ್ನು ನೋಡ್ತಿದ್ರೆ ಕರುಳು ಕಿತ್ತು ಬರುವಂತಿತ್ತು. ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀಲ